ಇನ್ನು ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಬಗೆಹರಿಯುವ ಲಕ್ಷಣಗಳು ಮಾತ್ರ ಕಾಣಿಸ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯಗೆ ಹುನಗುಂದ ಕ್ಷೇತ್ರವೇ ಟಾರ್ಗೆಟ್ ಆಗಿದೆ. ವಿಜಯಾನಂದ ಕಾಶಪ್ಪನವರ್ ಶಾಸಕರಾಗಿರುವಂತಹ ಕ್ಷೇತ್ರ ಅದು. ಆ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಟಿಕೆಟ್ ಸಿಗದೇ ಇರೋದಕ್ಕೆ ಮತ್ತೊಂದು ಕಡೆ ಕಾಶಪ್ಪನವರವರ ಪತ್ನಿ ವೀಣಾ ಕಾಶಪ್ಪನವರ್ ಅಸಮಾಧಾನಗೊಂಡಿದ್ದಾರೆ. ಹುನಗುಂದ ಕ್ಷೇತ್ರದಲ್ಲೇ ಹೆಚ್ಚು ಪ್ರಚಾರಕ್ಕೆ ಈಗ ಸಿಎಂ ಮುಂದಾಗ್ತಾ ಇದ್ದಾರೆ. ಹುನಗುಂದದಲ್ಲೇ ಚುನಾವಣಾ ಪ್ರಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಂದಿರುವಂಥದ್ದು. ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಮುಂದೆ 2 ಸವಾಲುಗಳಿದ್ದಾವೆ. ಭಿನ್ನಮತ ಶಮನ ಮಾಡೋದು, ಇಲ್ಲವೇ ಹುನಗುಂದದಲ್ಲಿ ಹೆಚ್ಚು ಮತಕ್ಕೆ ತಂತ್ರಗಾರಿಕೆಯನ್ನ ರೂಪಿಸೋದು. ಏನೇ ಹೇಳಿದ್ರೂ ಕೂಡ ವೀಣಾ ಕಾಶಪ್ಪನವರು ಕೇಳ್ತಾ ಇಲ್ಲ. ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತೀನಿ ಅನ್ನುವಂತಹ ಹಠಕ್ಕೆ ಬಿದ್ದಿದ್ದಾರೆ. ಆ ಭಿನ್ನಮತವನ್ನ ಶಮನ ಮಾಡೋ ಪ್ರಯತ್ನ ಸಿದ್ದರಾಮಯ್ಯ ಮಾಡಿದ್ರು, ಆದರೂ ಕೂಡ ಅದು ಫಲ ನೀಡಲಿಲ್ಲ. ಈಗ ಹುನಗುಂದದಲ್ಲಿ ಹೆಚ್ಚು ಮತ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯತಂತ್ರ ರೂಪಿಸಬೇಕು. ಆ ಟಾರ್ಗೆಟ್ ಈಗ ಸಿದ್ದರಾಮಯ್ಯನವರ ಮುಂದೆ ಇದೆ. ಇದು ನನ್ನ ಜಿಲ್ಲೆಯ ಜನರ ಆಸೆ ಏನಾಗಿದೆ, ಇವತ್ತು ಅವ್ರು ಕೇಳ್ತಾ ಇರೋದು ನ್ಯಾಯ ಸಿಕ್ಕರೆ ಖಂಡಿತವಾಗ್ಲೂ ನಾವು ಮುಂದಿನ ದಿನದಲ್ಲಿ ನೋಡೋಣ. ನಮಗೆ ಅನ್ಯಾಯ ಆಗಿದೆ, ನಮ್ಮ ಜಿಲ್ಲೆಗೆ ನ್ಯಾಯ ಬೇಕಾಗಿದೆ. ಇವತ್ತು ಜಿಲ್ಲೆಗಾದಂಥ ಅನ್ಯಾಯಕ್ಕೆ ನ್ಯಾಯ ಒದಗಿಸ್ಕೊಡುವಂಥದ್ದು ಇವತ್ತು ಕೆಲಸ ಆಗಬೇಕಾಗಿದೆ, ಎಲ್ಲ ನಮ್ಮ ನಾಯಕರಿಂದ, ಎಲ್ಲ ನಮ್ಮ ಇವರಿಂದ. ಅಲ್ಲಿವರೆಗೂ ಕೂಡ ನಾನು ನಿಲುವು ತಟಸ್ಥನೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಾನು ಸಿಎಂ ಅವರು ಅಲ್ಲಿ ಪ್ರಚಾರ ಸಭೆಯಲ್ಲಿ ಬರ್ತಾ ಇದ್ದಾರೆ, ಫಿಕ್ಸ್ ಮಾಡಿದ್ದಾರೆ. ಎಂದೂ ಕೂಡ ನೋಡ್ರಿ, ನನ್ನ ನಿಲುವು ಬದಲಾಗಲ್ಲ. ಯಾವತ್ತೂ ಕೂಡ ಅಚಲವಾಗಿರುತ್ತೆ ನನ್ನ ನಿಲುವು. ನನ್ನ ಜಿಲ್ಲೆಯ ಜನರ ನಿಲುವೇನಿರುತ್ತೋ ಅದೇ ನನ್ನ ನಿಲುವು. ಅದು ಏನಾದರೂ ಆಗಲಿ, ನನ್ನ ನಿಲುವು ಮಾತ್ರ ಅಚಲವಾಗಿ ಏನು ನಾನು ತಟಸ್ಥಲಾಗಿರ್ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ಈಗ ವೀಣಾ ಕಾಶಪ್ಪನವರ ಮುಂದಿನ ನಡೆ ಏನು ಅನ್ನೋದೇ ದೊಡ್ಡ ಟೆನ್ಷನ್ ಆಗಿದೆ. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ವಿಜಯನಗರ ಬಾಗಲಕೋಟೆಗೆ ಬಂದು ಹುನಗುಂದ ಕ್ಷೇತ್ರದಲ್ಲೇ ಬಹಳ ಪ್ರಚಾರ ಮಾಡಬೇಕು, ಹೆಚ್ಚು ಮತ ಪಡೆಯೋ ನಿಟ್ಟಿನಲ್ಲಿ ತಂತ್ರಗಾರಿಕೆ ರೂಪಿಸಬೇಕು, ಇದು ಒಂದು ಕಡೆ. ಆದರೆ ಈಗಲೂ ಕೂಡ ವೀಣಾ ಕಾಶಪ್ಪನವರವರನ್ನ ಮನವೊಲಿಸುವ ಪ್ರಯತ್ನಗಳು ಆಗ್ತಾ ಇದೆಯಾ? ವೀಣಾ ಏನೊಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನಲ್ಲಿ ಭಿನ್ನಮತ ಶಮನ ಆಗಿಲ್ಲ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ನಿಲುವನ್ನ ತಾಳದೆ ಇವುಗಳ ಮಧ್ಯೆ ಎಲ್ಲೋ ಒಂದು ಕಡೆ ಏನೊಂದು ಮುಖ್ಯಮಂತ್ರಿಗಳು ಸಹ ಏನಂತ ಪ್ರಚಾರಕ್ಕೆ ಬರ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲಾ ಕೇಂದ್ರದಲ್ಲಿ ಏನೊಂದು ಪ್ರಚಾರವನ್ನು ಮಾಡ್ತಾರೆ, ಅದನ್ನು ಹೊರತುಪಡಿಸಿದ್ರೆ ಏನು ವಿಜಯಾನಂದ ಕಾಶಪ್ಪನವರು ಶಾಸಕರಾಗಿರ್ತಕ್ಕಂಥ ಹುನಗುಂದ ಮತಕ್ಷೇತ್ರವನ್ನು ಇಲ್ಲಿ ಮುಖ್ಯಮಂತ್ರಿಗಳು ಟಾರ್ಗೆಟ್ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಆ ಒಂದು ಭಾಗದಲ್ಲಿ ಯಾವುದೇ ರೀತಿಯಂತ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಬಾರ್ದು ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಇವತ್ತಿನ ದಿವಸ ಏನಂತಂದ್ರೆ ಹುನಗುಂದದಲ್ಲೇ ಪ್ರಚಾರಕ್ಕೆ ಇಳಿಯಲಿಕ್ಕೆ ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಮುಂದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲಾ ಕೇಂದ್ರದಲ್ಲಿ ಪ್ರಚಾರ ನಡೆಸಿದ ಬಳಿಕ ಒಂದು ವಾರದ ನಂತರದಲ್ಲಿ ಏನಂತಂದ್ರೆ ಹುನಗುಂದಕ್ಕೆ ಬರ್ತಾ ಇದ್ದಾರೆ ಅನ್ನುವಂತ ಮಾತನ್ನು ಕೂಡ ಹೇಳ್ತದೆ. ಒಂದೊಮ್ಮೆ ಏನಂತಂದ್ರೆ ಅಷ್ಟೊತ್ತಿಗಾಗಲೇ ವೀಣಾ ಅವ್ರ ಜೊತೆ ಮಾತನಾಡೋದ್ರ ಮೂಲಕ ಮತ್ತೊಮ್ಮೆ ಅವರನ್ನ ಮನವೊಲಿಸಿ ಕಲ್ತರುವಂತ ಒಂದು ಪ್ರಯತ್ನವೂ ಕೂಡ ಆಗಬಹುದು. ಅದು ಆಗದೇ ಇದ್ದ ಪಕ್ಷದಲ್ಲಿ ಮತ್ತೆ ಇವರು ತಟಸ್ಥವಾಗಿ ಉಳಿದೇ ನಿಶ್ಚಯ ಸಂದರ್ಭದಲ್ಲಿ ನೇರವಾಗಿ ಸಿದ್ದರಾಮಯ್ಯವರು ಏನಂತಂದ್ರೆ ಕಣಕ್ಕಿಳಿಯುವುದರ ಮೂಲಕ ಆ ಒಂದು ಹುನಗುಂದ ವ್ಯಾಪ್ತಿಯಲ್ಲೂ ಕೂಡ ಏನಂತಂದ್ರೆ ಹೆಚ್ಚಿನ ಮತಗಳನ್ನು ಗಳಿಸಲಿಕ್ಕೆ ಒಂದು ಮುಂದಾಗುವಂತ ಒಂದು ಪ್ಲಾನ್ ಅನ್ನು ಕೂಡ ಇವತ್ತಿನ ದಿವಸ ಮಾಡಿರುವಂತದ್ದು. ವೀಣಾ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.